ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ನೂನು ಫಿಶ್ ಫ್ರೈ ಮಾಡಿದ್ದೆ. ಮತ್ತು ಈವ್ನಿಂಗ್ ಆಯಿತು 4 o'clock. ಈಗ ಬ್ಲ್ಯಾಕ್ ಟೀ ಮಾಡ್ಕೋತಾ ಇದ್ದೀನಿ. ಇವತ್ತೇನು ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಎಷ್ಟು ಆಗಿದೆ ಅಷ್ಟು ಮಾಡಿದ್ದೀನಿ ಅಷ್ಟೇ. 6 ಗಂಟೆ ಆಗ್ತಾ ಬಂತು. ಸೊ ವೆದರ್ ನೋಡಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ಮೇಲ್ಗಡೆ ಹೋಗೋಣ ಅನಿಸ್ತು. ಪಕ್ಕದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಧೂಳು ತುಂಬ. ಸೊ ಹಾಗಾಗಿ ಆ ಪಕ್ಕದ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ನಾನೆಲ್ಲ ಕೆಲಸ ಮಾಡ್ಕೊಳ್ಳೋಣ ಮನೆಯದು ಅಂದ್ಕೊಂಡಿದ್ದೀನಿ. ಈಗ ಮೇಲ್ಮೇಲೆ ಮಾತ್ರ ಮಾಡ್ತಾಯಿದ್ದೀನಿ. ಎಲ್ಲ ಡೀಪ್ ಕ್ಲೀನಿಂಗ್ ಇನ್ನು ನಾಳೆ ನಾಡಿದ್ದು ಮಾಡಬೇಕು. ನನಗೆ ಫುಲ್ಲು ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಯಾಕೆಂದರೆ ಅಷ್ಟು ಧೂಳಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ನಾನು ಇದು ನೋಡಲಿಕ್ಕೋಸ್ಕರ ಮೇಲೆ ಬಂದೆ. 6:30 ಆಗಿ 6 o'clock ಆಗಿತ್ತು. ವೆದರ್ ತುಂಬ ಚೆನ್ನಾಗಿತ್ತು. ಆಕಾಶ ತುಂಬ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೆ ಮೇಲೆ ಬಂದೆ. ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ನಿಂತಿದ್ದೆ. ಇವತ್ತು ಯಾಕೋ ಏನೂ ಮಾಡೋಕ್ಕೆ ಮನಸ್ಸು ಸರಿ ಇರಲಿಲ್ಲ. ಹೆಲ್ತು ಸ್ವಲ್ಪ ಯಾಕೋ ಶೀತ ಥರ ಇತ್ತು. ಸೊ ಹಾಗಾಗಿ ಇಲ್ಲಿ ಬಂದು ಮಕ್ಕಳಿಗೆ ಟೀ ಮಾಡಿಕೊಂಡೆ. ನಾನು ಸ್ವಲ್ಪ ಈ ಬ್ಲ್ಯಾಕ್ ಟೀ ಮಾಡಿದ್ನೆಲ್ಲ ಲೈಟಾಗಿ ಮಾಡಿಕೊಡ್ತೀನಿ ನಾನು. ಸೊ ಅದು ಕುಡಿತಾ ಇದ್ದೀನಿ. ಮಕ್ಕಳಿಗೆ ಟೀ ಮಾಡಿಕೊಟ್ಟೆ ನಾನು. ಈಗ ಸ್ವಲ್ಪ ಬೇಳೆ ಸಾರು ಮಾಡ್ಕೊಡೋಣ ಸಿಂಪಲ್ಲಾಗಿ ಅಂಥೇಳಿ ನೈಟಿಗೆ ಬೇಳೆ ಸಾರು ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮಾಟೊ ಮತ್ತು ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಸಿಕ್ ಮಸಾಲೆ ಹಾಕ್ಕೊಂಡು. ಹಸಿರು ಮೆಣಸಿನ್ಕಾಯಿ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಬೇಳೆ ಸಾರಲ್ಲಿ ಹಸಿರು ಮೆಣಸಿನ್ಕಾಯಿ ತುಂಬ ಇಷ್ಟ, ಬಟ್ ಇರಲಿಲ್ಲ, ಖಾಲಿಯಾಗಿತ್ತು. ಸೊ ಹಾಗಾಗಿ ಇಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ, ಏನು ಜಾಸ್ತಿಯಾಗಿ. ನೈಟ್ ಅಲ್ವಾ, ಸ್ವಲ್ಪ ಲೈಟಾಗೇ ತಿನ್ನೋಣ ಅಂಥೇಳಿ ಮಾಡಿಕೊಂಡು. ಬೇಳೆ ಸಾರು ರೆಡಿ ಆಯ್ತು. ಈಗ ಮಗನಿಗೆ ಟೆಸ್ಟ್ ನಡೀತಾ ಇದೆ, ಎಫೆಟು. ಸೊ ಹಂಗಾಗಿ ಅದು ಓದಿಸ್ಬೇಕು, ಹಾಗಾಗಿ ಬೇಗ ಮಾಡಿಕೊಂಡೆ ಸ್ವಲ್ಪ. ಅಕ್ಕಿ ತೊಳೆದಿಡ್ತಾ ಇದ್ದೀನಿ ಅನ್ನಕ್ಕೆ. ಏನಾದರೂ ಒಂದು ಇವತ್ತು ಹಾಕಬೇಕು ಅಂದ್ಕೊಂಡೆ, ಅದಕ್ಕೋಸ್ಕರ ಸಿಂಪಲಾಗಿ ಚಿಕ್ಕದೊಂದು ವ್ಲಾಗ್ ಹಾಕ್ಬಿಟ್ಟಿದ್ದೀನಿ. Who is the poet? Speak about. ಮಗನಿಗೆ ಓದಿಸ್ತಾ ಕೂತಿದ್ದೆ, ಕ್ವಶನ್ ಆನ್ಸರ್ಸ್ Why ಕೇಳ್ತಾ does ಇದ್ದೆ. the bee ನಾಳೆ sit on the ಇಂಗ್ಲೀಷ್ ಮತ್ತು flower? ಸೋಷಿಯಲ್. ಸೊ ಹಾಗಾಗಿ ಜೊತೇಲಿ ಕೂತ್ರೆ ಮಕ್ಕಳು ಓದ್ತಾರೆ, ಇಲ್ಲಾಂದರೆ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ ಅಂಥೇಳಿ ಜೊತೆಲೇ ಕೂತ್ಕೊಬಿಡ್ತೀನಿ ಅಡುಗೆ ಎಲ್ಲ ಮುಗಿಸಿ. What is admirable about the work of the bee? ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಈಗ ಚಿಕ್ಕವನು. ಸೊ ಇಲ್ಲಿ ಊಟ ಮಾಡಲಿ ಅಂಥೇಳಿ ಅನ್ನಕ್ಕೆ ಹಾಕಿದೆ. ಬೇಳೆ ಸಾರು ಮತ್ತು ಅನ್ನ. ಇಲ್ಲಿ ಸ್ವಲ್ಪ ಬಟರ್ ಫ್ರೂಟ್ ಇತ್ತಲ್ವ, ಸೊ ಅದು ತುಂಬಾ ಹಣ್ಣಾಗಿತ್ತು. ಸೊ ಹಾಗಾಗಿ ಬೇಗ ಬ್ಲ್ಯಾಕ್ ಆಗುತ್ತೆ ಅಂಥೇಳಿ ಜ್ಯೂಸ್ ಮಾಡಿಕೊಟ್ಟೆ. ಥ್ಯಾಂಕ್ ಯು ಫ್ರೆಂಡ್ಸ್.